ಇಲ್ಲಿ ನೋಡಿ, ಟೂ ಸ್ಟೂಡೆಂಟ್ಸ್ ಎ ಮತ್ತೆ ಬಿ ಆರ್ ಪ್ರಿಪೇರಿಂಗ್ ರೋಸ್ ಗಾರ್ಲೆಂಡ್ಸ್. ಗಾರ್ಲೆಂಡ್ಸ್ ಅಂದ್ರೆ ಏನಂತ ಅರ್ಥ? ಹೂವಿನ ಹಾರ ಮಾಡ್ತಾ ಇದ್ದಾರೆ. ಯಾವುದು? ರೋಸ್. ಓಕೆ, ರೋಸ್ ಫ್ಲವರ್ನ ಯೂಸ್ ಮಾಡಿಕೊಂಡು. ಆ್ಯಂಡ್ ಬೈ ಯೂಸಿಂಗ್ 24 ರೋಸಸ್, ಒಬ್ಬ ಸ್ಟೂಡೆಂಟ್ 24 ರೋಸಸ್ ತಗೊಂಡ್ರೆ ಅಂದ್ರೆ ಏನಂತ ಅರ್ಥ ಅಂದ್ರೆ ನೋಡಿ, ಎ ಅನ್ನೋ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅಥವಾ ಇಲ್ಲೇ ಬರೆದು ಬಿಡ್ತೀನಿ ನೋಡಿ, ಎ ಅನ್ನೋ ಸ್ಟೂಡೆಂಟು ಆ್ಯಂಡ್ ಇನ್ನೊಬ್ಬ ಸ್ಟೂಡೆಂಟ್ ಯಾರು? ಬಿ. ಎ ಅನ್ನೋ ಸ್ಟೂಡೆಂಟು 24 ರೋಸಸ್ ತಗೊಂಡು, ಅಂದ್ರೆ ಅವನು ಒಂದು ಗಾರ್ಲೆಂಡ್ ಮಾಡೋಕ್ಕೆ, ಒಂದು ಹೂವಿನ ಹಾರ ಮಾಡೋಕ್ಕೆ 24 ರೋಸಸ್ ಯೂಸ್ ಮಾಡ್ತಾ ಇದ್ದಾನೆ. ಇನ್ನೊಬ್ಬ 60 ರೋಸಸ್, ಅಂದರೆ ಸ್ಟೂಡೆಂಟ್ ಬಿ ಬಂದು 60 ರೋಸಸ್ನ ಯೂಸ್ ಮಾಡ್ತಾ ಇರೋದು ಫಾರ್ ಒಂದು ಗಾರ್ಲೆಂಡ್. ಈಚ್ ಗಾರ್ಲೆಂಡ್ ಅಂದರೆ ಒಂದು ಗಾರ್ಲೆಂಡ್ ಮಾಡೋಕ್ಕೆ. ಇದು ಒನ್ ಅಂತ ಇಟ್ಕೋಣ, ಒಂದು ಗಾರ್ಲೆಂಡ್. ಆಫ್ಟರ್ ಮೇಕಿಂಗ್ ಫ್ಯೂ ಗಾರ್ಲೆಂಡ್ಸ್, ಅಂದರೆ ಸ್ವಲ್ಪ ಗಾರ್ಲೆಂಡ್ಸ್, ಅಂದರೆ ಮೇ ಬಿ ಒಂದು 5, ಒಂದು 6 ಅಥವಾ ಒಂದು 10 ಎಷ್ಟೋ ಗಾರ್ಲೆಂಡ್ಸ್ ಮಾಡಿದ್ಮೇಲೆ, ಅಂದರೆ ಇವನು ಎ ಮತ್ತು ಬಿ, ಇವನು ಸ್ವಲ್ಪ ಜಾಸ್ತಿ ಮಾಡಿರ್ತಾನೆ, ಇವನು ಕಡಿಮೆ ಮಾಡಿರ್ತಾನೆ. ಯಾಕೆ ಹೇಳಿ? ಇವನು 24 ಗಾರ್ಲೆಂಡ್ಸ್ ಮಾತ್ರ, ಅಂದರೆ 24 ರೋಸಸ್ ಮಾತ್ರ ಯೂಸ್ ಮಾಡ್ತಾ ಇದ್ದಾನೆ. ಅಂದರೆ ಕಡಿಮೆ ಮಾಡಿದಾಗ ಏನಾಗುತ್ತೆ, ಕಡಿಮೆ ರೋಸಸ್ ಯೂಸ್ ಮಾಡಿದಾಗ ಜಾಸ್ತಿ ಗಾರ್ಲೆಂಡ್ಸ್ ಮಾಡ್ತಾನೆ, ಜಾಸ್ತಿ ಹೂವಿನ ಹಾರ. ಇವನು 60 ಅಂದರೆ ಅವನು ಇದಕ್ಕಿಂತ ಎಕ್ಕಿಂತ ಕಂಪೇರ್ ಮಾಡಿದಾಗ ಬಿ ಸ್ವಲ್ಪ ಕಡಿಮೆ ಹೂವಿನ ಹಾರ ಮಾಡಿರ್ತಾನೆ, ಗಾರ್ಲೆಂಡ್ಸ್. ನಾವು ಏನಂತ ಇಲ್ಲಿ ಕೇಳ್ತಾ ಇರೋದು, ಆಫ್ಟರ್ ಮೇಕಿಂಗ್ ಫ್ಯೂ ಗಾರ್ಲೆಂಡ್ಸ್ ದ ನಂಬರ್ ಆಫ್ ಫ್ಲವರ್ಸ್ ಯೂಸ್ಡ್ ಬೈ ದೆಮ್ ಆರ್ ಈಕ್ವಲ್. ಬಟ್ ಕಂಡೀಷನ್ ಏನು? ಎ ಮತ್ತೆ ಬಿ ಇವರಿಬ್ರು ಎಷ್ಟಾದ್ರೂ ಹೂವಿನ ಹಾರ ಮಾಡಲಿ, ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಇವನು ಜಾಸ್ತಿ, ಇವನು ಕಡಿಮೆ ಆಗೇ ಆಗುತ್ತೆ. ಈಕ್ವಲ್ ಅಂತೂ ಮಾಡೋಕ್ಕಾಗಲ್ಲ ಇವರಿಬ್ರು. ಬಟ್ ನಂಬರ್ ಆಫ್ ಫ್ಲವರ್ಸ್ ಇವರಿಬ್ರು ಈಕ್ವಲ್ ಆಗಿ ಯೂಸ್ ಮಾಡ್ತಾರೆ. ಏನಿದ್ರ ಅರ್ಥ ಅಂದ್ರೆ, ಇವನು ಎಷ್ಟು ಹೂವು ಯೂಸ್ ಮಾಡ್ತಾನೋ ಬಿನು ಕೂಡ ಅಷ್ಟೇ ಹೂವು ಯೂಸ್ ಮಾಡಿರ್ತಾನೆ. ನಾವು ಕಂಡುಹಿಡಿಬೇಕು, ಫೈಂಡ್ ದ ಲೀಸ್ಟ್ ನಂಬರ್ ಆಫ್ ರೋಸಸ್, ಅಂದ್ರೆ ಲೀಸ್ಟ್ ಅಂದ್ರೆ ಮಿನಿಮಮ್ ಎಷ್ಟು ರೋಸಸ್ ಯೂಸ್ ಮಾಡಿರ್ಬೋದು ಅವರಿಬ್ರು, ಸಚ್ ದಟ್ ಅವರಿಬ್ರು ಹೂವಿನ ಹಾರ ಎಷ್ಟು ಬೇಕಾದ್ರೂ ಮಾಡಲಿ, ಬಟ್ ಹೂವು ಈಕ್ವಲ್ ಆಗಿ ಯೂಸ್ ಆಗಿರ್ಬೇಕು. ಅಂದ್ರೆ ಎಷ್ಟು ನಂಬರ್ ಆಫ್ ರೋಸಸ್, ಅಂದ್ರೆ ಎಷ್ಟು ಮಿನಿಮಮ್ ಹೂವುಗಳು ಯೂಸ್ ಮಾಡಿರ್ತಾರೆ, ರೋಸಸ್ ಯೂಸ್ ಮಾಡಿರ್ತಾರೆ ಅಂತ ಕಂಡುಹಿಡಿಬೇಕು. ಅದಾದ್ಮೇಲೆ ಕಂಡುಹಿಡಿಬೇಕು ಎ ಅನ್ನೋನ್ ಎಷ್ಟು ಹೂವಿನ ಹಾರ ಮಾಡಿದ್ದಾನೆ ಆ್ಯಂಡ್ ಬಿ ಅನ್ನೋನ್ ಎಷ್ಟು ಮಾಡಿದ್ದಾನೆ ಕಂಡುಹಿಡಿಬೇಕು. ಇದು ವೆರಿ ಸಿಂಪಲ್ ನೋಡ್ರಿ. ಇದು ಮಲ್ಟಿಪಲ್ ಅಲ್ಲಿ ಹೋಗುತ್ತೆ. ಮಲ್ಟಿಪಲ್ ಹೆಂಗೆ ಇದು, ಇವನು 24 ಹೂವಿನ ಹಾರ ಮಾಡಿದ್ದಾನೆ, ಅಂದ್ರೆ 24 ರೋಸಸ್ ಮಾಡಿದ್ದಾನೆ ಅಂದ್ರೆ ಯೂಸ್ ಮಾಡಿಕೊಂಡು ಫಸ್ಟ್ ಹೂವಿನ ಹಾರ, ಇವನು 60 ತಗೊಂಡಿದ್ದಾನೆ. ಸೊ ನೆಕ್ಸ್ಟ್ ಹೂವಿನ ಹಾರ ಅಂದ್ರೆ ಸೆಕೆಂಡ್ ಗಾರ್ಲೆಂಡ್ ಆಗೋದಕ್ಕೆ ಇವನು ತಿರ್ಗಾ 24 ಮಾಡ್ತಾನ, ಇನ್ನೊಂದು ಹೂವಿನ ಹಾರ. ಅಂದ್ರೆ 4 + 24 ಎಷ್ಟಾಗುತ್ತೆ ನಿಮಗೆ? 48. ಅಂದ್ರೆ 48 ರೋಸಸ್ ಯೂಸ್ ಮಾಡಿದ್ದಾನೆ. ಇವನು ಎಷ್ಟು ಮಾಡಿರ್ತಾನೆ? 120 ಮಾಡಿರ್ತಾನೆ. ಕರೆಕ್ಟ್ ಅಲ್ವಾ? 60 ಅಂದ್ರೆ ಇನ್ನೊಂದು ಹೂವಿನ ಹಾರ ಎಷ್ಟು? 60 + 60 120, ಟೋಟಲ್ 120 ರೋಸಸ್ ಯೂಸ್ ಮಾಡ್ದ. ಇವನು ಟೋಟಲ್ 24 + 20 48. ಮೂರನೇ ಹೂವಿನ ಹಾರ. ಸೊ ಥರ್ಡ್ ಒನ್ಗೆ ಹೋದಾಗ ಎಷ್ಟಾಗುತ್ತೆ? ತಿರ್ಗಾ 24 ಆ್ಯಡ್ ಮಾಡ್ಕೊಳ್ಳಿ. ತಿರ್ಗಾ 24 ಅಂದರೆ 72 ಆಗುತ್ತೆ ಇಲ್ಲಿ. ಆ್ಯಂಡ್ ಇಲ್ಲಿ ತಿರ್ಗಾ ಆ್ಯಡ್ ಅಪ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ? 180. ಇದು ಎಷ್ಟನೇದು? ಮೂರನೇದು. ಇದು ನಾಲ್ಕನೇದು ನೋಡಿ. ಫೋರ್ತ್ ಒನ್ ಏನಾಗುತ್ತೆ? ತಿರ್ಗಾ 24 ಆ್ಯಡ್ ಮಾಡಿ, ಅಂದರೆ 6 ಆಗುತ್ತೆ. ಅಂದರೆ 96. ಎಸ್ 96 ಅನ್ಸುತ್ತೆ. ನೆಕ್ಸ್ಟ್ ಇಲ್ಲಿ ಎಷ್ಟಾಗಿರುತ್ತೆ? ತಿರ್ಗಾ 60 ಆ್ಯಡ್ ಮಾಡ್ಕೊಂಡ್ರೆ, ಸದ್ಯಕ್ಕೆ ನಾನು ಬರೆಯೋದಿಲ್ಲ ನೋಡಿ, ಇಲ್ಲಿ 120 + 60 ಆ್ಯಡ್ ಮಾಡ್ಕೊಳ್ಳಿ. ನೀವು ಹಂಗೆ 6 ಟೇಬಲ್ ಬರ್ಕೊಂಡು ಹೋಗ್ಬೋದು. ಅಂದರೆ 24. ಇದು ನಾಲ್ಕನೇ ಹೂವಿನ ಹಾರ. ಐದನೇ ಹೂವಿನ ಹಾರ ನೋಡಿ. ಐದನೇ ಹೂವಿನ ಹಾರ ಮಾಡಿದಾಗ ಇವನು ಎಷ್ಟು ರೋಸಸ್ ಯೂಸ್ ಮಾಡಿರ್ತಾನೆ? ತಿರ್ಗಾ 24. ಅಂದ್ರೆ ಏನಂತ ಅರ್ಥ? ಅಂದರೆ ಇಲ್ಲಿ 6 + ಅಂದರೆ 120 ಬರುತ್ತಾ? ಎಸ್ 120 ಬರುತ್ತೆ. ಆ್ಯಂಡ್ 6 × 5 ಎಷ್ಟು? 35. ಅಂದರೆ ಇವನು 350 ರೋಸಸ್ ಯೂಸ್ ಮಾಡಿರ್ತಾನೆ. ಇಲ್ಲಿ ಹಿಂಗೆ ಬರ್ಕೊಂಡು ಹೋಗ್ತಾ ಇರೋದ ಸರ್? ಇಲ್ಲ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಇವರಿಬ್ರು ಈಕ್ವಲ್ ನಂಬರ್ ಆಫ್ ರೋಸಸ್ ಯೂಸ್ ಮಾಡ್ಬೇಕಂದ್ರೆ ಎ ಮತ್ತೆ ಬಿ ನಾವೇನು ಮಲ್ಟಿಪಲ್ಸ್ ಬರ್ಕೊಂಡು ಹೋಗ್ತಾ ಇದೀವಿ, ಅದರಲ್ಲಿ ಈ ಎರಡರಲ್ಲೂ ಕಾಮನ್ ನಂಬರ್ ಬರಬೇಕು. ಫಸ್ಟ್ ಕಾಮನ್ ನಂಬರ್ ಯಾವ್ದು ಬರ್ತಾ ಇದೆ ನೋಡಿ, ಇಲ್ಲಿ 120 ಬಂತು, ಇಲ್ಲೂ ನಿಮಗೆ 120 ಬಂದಿದೆ. ಅಂದ್ರೆ ಏನಂತ ಅರ್ಥ? ಈ 120 ಅನ್ನೋದು ಕಾಮನ್ ನಂಬರ್. ಸೊ ಇಲ್ಲಿ ಕಾಮನ್ ಮಲ್ಟಿಪಲ್ ಬರ್ತಾ ಇದೆ ಅಂದ್ರೆ ಏನಂತ ಅರ್ಥ? ಇಲ್ಲಿ ಈಕ್ವಲ್ ನಂಬರ್ ಆಫ್ ರೋಸಸ್ ಯೂಸ್ ಮಾಡ್ತಾ ಇದೆ. ಇವನು ಕೂಡ 120 ಯೂಸ್ ಮಾಡಿದ್ದಾನೆ, ಇವನು ಕೂಡ 120. ಸೊ ಇಲ್ಲಿ ಕ್ಲಿಯರ್ ಆಯ್ತು, ಎಷ್ಟು? 120 ರೋಸಸ್ ಯೂಸ್ ಮಾಡ್ತಾರೆ ಮಿನಿಮಮ್. ಆ್ಯಂಡ್ ಎ ಅನ್ನೋನು ಎಷ್ಟು ಹೂವಿನ ಹಾರ ಮಾಡಿರ್ತಾನೆ? ಹಿ ವಿಲ್ ಬಿ ಮೇಕಿಂಗ್ 5 ಗಾರ್ಲೆಂಡ್ಸ್. ಆ್ಯಂಡ್ ಬಿ ಎಷ್ಟು ಮಾಡ್ತಾನೆ? ಬಿ ವಿಲ್ ಬಿ ಮೇಕಿಂಗ್ 2 ಗಾರ್ಲೆಂಡ್ಸ್. ಇದು ವೆರಿ ಸಿಂಪಲ್ ಕ್ವಶನ್ ಇದು. ಬಟ್ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮಗೆ ಲೀಸ್ಟ್ ಅಂತ ಹೇಳಿದಾಗ ನೀವು ಸರ್ ಈ ಥರ ನಮ್ಗೆ ಅರ್ಥ ಆಗೋದಿಲ್ಲ ಕೆಲವು ಸಲ ಅಂದರೆ ಟ್ರಿಕ್ ಯೂಸ್ ಮಾಡಿ ನೋಡಿ. ಟ್ರಿಕ್ ಏನಂದರೆ, ಲೀಸ್ಟ್ ನಂಬರ್ ಅಂತ ಕೇಳಿದಾಗ, ಅಥವಾ ಮಿನಿಮಮ್ ಅಥವಾ ಸ್ಮಾಲೆಸ್ಟ್ ಅಂತ ಕೇಳಿದಾಗ ಗ್ಯಾಪ್ನ ಇಟ್ಕೊಳ್ಳಿ. ಯಾವಾಗಲೂ ನೀವು LCM ಕಂಡುಹಿಡಿಬೇಕು. ದಟ್ಸ್ ಆಲ್. ಇಷ್ಟು ಕೆಲಸ ಮಾಡ್ಬೇಕು ನೀವು, ಅದೇ ಆನ್ಸರ್ ಬರುತ್ತೆ ನೋಡಿ. ಲೀಸ್ಟ್ ನಂಬರ್ ಆಫ್ ರೋಸಸ್
ದಟ್ ವಿಲ್ ಬಿ ಈಕ್ವಲ್ ಟು LCM. LCM ಆಫ್ ಯಾರು 24, 60. ದಟ್ಸ್ ಆಲ್. ಲೀಸ್ಟ್ ಅಂದಾಗ LCM ಮಾಡಿ. LCM ಕಂಡಿಡಿಯೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀರಾ 24ಗೆ. 12 ಅರ್ಧ ಆಗುತ್ತೆ. ತಿರ್ಗಾ 6 ಅರ್ಧ ಆಗ್ಬಿಡುತ್ತೆ. 2 3s 3 1s. ಆ್ಯಂಡ್ 16ನ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ತೀರಾ ಅಂದರೆ 30 ಆ್ಯಂಡ್ ಇಲ್ಲಿ 15, 3 5s 5 1s. ಸೊ ಇಲ್ಲಿ ನೀವು 24ನ ಯಾವ ಥರ ಬರೀಬೋದು ಅಂದರೆ 2 power 3 into 3 power 1. ಆ್ಯಂಡ್ 16ನ ನೀವು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ಬೋದು ಅಂದರೆ 2 power 2 into 3 power 1 into 5 power 1. ನೀವು ಮಾಡ್ತಾ ಇರೋದು LCMಗೆ ರೂಲ್ ಏನಂದರೆ ನೀವು ಎಲ್ಲ ನಂಬರು ಬರೀಬೇಕು. ಎಲ್ಲ ಪ್ರೈಮ್ ನಂಬರ್ಸ್ ಬರೆದ್ಬಿಡಿ. 2 3 5. ಇದಕ್ಕೆ 2ಗೆ ಇರೋ ಹೈಯೆಸ್ಟ್ ಪವರ್ ಬರೀತೀರಾ, 3ಗೆ ಇರೋ ಹೈಯೆಸ್ಟ್ ಪವರ್, 5ಗೆ ಇರೋ ಹೈಯೆಸ್ಟ್ ಪವರ್. ಅದನ್ನೆಲ್ಲ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 2 2s 4, 4 2s 8, 8 3s 24, 24 into 5, 24 into 5 ಆಲ್ರೆಡಿ ಇಲ್ಲಿ ಮಾಡಿದ್ದೀರಾ ನೋಡಿ. ಎಷ್ಟಿದೆ 120 ನೋಡಿ. 1 2 3 4 5, 24ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 120 ಬರುತ್ತೆ. ಅಂದ್ರೆ ಏನಂತ ಅರ್ಥ, 120 ರೋಸಸ್ನ ಯೂಸ್ ಮಾಡ್ತಾರೆ. ಲೀಸ್ಟ್ ನಂಬರ್ ಆಫ್ ರೋಸಸ್ ಏನು? ಲೀಸ್ಟ್ ನಂಬರ್ ಆಫ್ ರೋಸಸ್ ಬಂದು ಈಕ್ವಲ್ ಟು 120 ರೋಸಸ್. ಅದಾದ್ಮೇಲೆ ಏನು ಕೇಳಿದ್ದಾರೆ, ಎಷ್ಟು ಹೂವಿನ ಹಾರ ಮಾಡ್ಬೋದು ಅವರಿಬ್ರು. ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತದೆ. A in the 5 ಅದೇನು ಕಂಡು ಹಿಡಿತೀರಾ? ಸೊ ಯಾವತ್ತಿದ್ರು ನಂಬರ್ ಆಫ್ ರೋಸಸ್ ಅಥವಾ ನಂಬರ್ ಆಫ್ ಎನಿಥಿಂಗ್, ನಂಬರ್ ಆಫ್ ರೋಸಸ್ ಬೈ A. ಸೊ ಇಲ್ಲಿ ನಿಮಗೆ ಬರ್ತಾ ಇರೋದೇನು, 120 ರೋಸಸ್ ಯೂಸ್ ಮಾಡ್ತಾ ಇರೋದು. ಬಟ್ ಅವನು ಒಂದು ಗಾರ್ಲ್ಯಾಂಡ್ ಮಾಡೋದಕ್ಕೆ ಎಷ್ಟು ಯೂಸ್ ಮಾಡ್ತಾ ಇದ್ದಾನೆ? 24. ಅದನ್ನ ಡಿವೈಡ್ ಮಾಡ್ಕೊಂಬಿಡಿ. ಅದೇನಂತ ಅರ್ಥ, ನಿಮಗೆ ಟೋಟಲ್ ಅವನು 120 ರೋಸಸ್ನ ಯೂಸ್ ಮಾಡ್ತಾ ಇದ್ದಾನೆ. ಇವತ್ತಿದ್ರು ಟೋಟಲ್ನ ಅಥವಾ ಗ್ರೇಟರ್ ನಂಬರ್ನ ಸ್ಮಾಲೆಸ್ಟ್ ಇಂದ ಡಿವೈಡ್ ಮಾಡಿ. ಸೊ ಇಲ್ಲಿ ಡಿವೈಡ್ ಮಾಡಿದಾಗ ಬರುತ್ತೆ 5 ಗಾರ್ಲ್ಯಾಂಡ್ಸ್. ಐ ಆಮ್ ಸಾರಿ, ಇದು ನಂಬರ್ ಆಫ್ ರೋಸಸ್ ಅಲ್ಲ, ಇದು ನಂಬರ್ ಆಫ್ ಗಾರ್ಲ್ಯಾಂಡ್ಸ್. ಇದು ನಂಬರ್ ಆಫ್ ಗಾರ್ಲ್ಯಾಂಡ್ಸ್. ಅದೇ ತರ ನಂಬರ್ ಆಫ್ ಗಾರ್ಲ್ಯಾಂಡ್ಸ್ ಬೈ B. ಸೊ B ಅನ್ನೋನು ಟೋಟಲ್ 120ನೇ ಯೂಸ್ ಮಾಡಬೇಕು. ಬಟ್ ಅವನು ಒಂದು ಗಾರ್ಲ್ಯಾಂಡ್ ಮಾಡೋಕ್ಕೆ 60 ತಗೊತಾ ಇದ್ದಾನೆ. ಅದೇನಂತ ಅರ್ಥ, 2 ಗಾರ್ಲ್ಯಾಂಡ್ಸ್. ಅಂದರೆ ಇವನು 2 ಮಾಡಿರ್ತಾನೆ, ಅಷ್ಟೊತ್ತಿಗೆ ಅವನು ಎಷ್ಟು ಮಾಡಿರ್ತಾನೆ? 5 ಗಾರ್ಲ್ಯಾಂಡ್ಸ್ ಮಾಡಿರ್ತಾನೆ. ಬಟ್ ಟೋಟಲ್ 120 ಫ್ಲವರ್ಸೇ ಯೂಸ್ ಮಾಡಿರ್ತಾರೆ. ಕ್ಲಿಯರಾ? ಸೊ ಟ್ರಿಕ್ ಗ್ಯಾಪ್ನ ಇಟ್ಕೊಳ್ಳಿ. ಏನದು? LCM ಅಂದರೆ ಲೀಸ್ಟ್ ಅಂದರೆ LCM, ಮ್ಯಾಕ್ಸಿಮಮ್ ಅಂದರೆ HCF. ಇದು ಕೂಡ ನಾನು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜಲ್ಲಿ ಮಾಡಿಸಿದ್ದೀನಿ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಅಂದರೆ ಒಂದು ವರ್ಡ್ ಪ್ರಾಬ್ಲಮ್ ಕಂಪಲ್ಸರಿ 2 ಮಾರ್ಕ್ಸಲ್ಲಿ ಕೇಳ್ತಾ ಇದ್ದಾರೆ.